ಹಾಯ್ ಫ್ರೆಂಡ್ಸ್, ಈ ಥರ ವಿಡಿಯೋನ ನಿಮ್ಮ ಮೊಬೈಲಲ್ಲಿ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಸೊ ಕೊನೆ ತನಕ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ನನ್ನ XML ಫೈಲ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಪ್ರಾಜೆಕ್ಟ್ಸ್ ಅನ್ನೋದರಲ್ಲಿ ಬಂದಿರುತ್ತೆ. ಅಲೈಟ್ ಮೋಷನ್ಗೆ ಬಂದುಬಿಟ್ಟು ನೀವು ಪ್ರಾಜೆಕ್ಟ್ಸ್ ಓಪನ್ ಮಾಡಿಕೊಂಡು ನೀವು ಈ ಥರ ನೋಡಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ಕಾಣಿಸ್ತಿದೆ ನೋಡಿ, ರೆಡ್ ಮಾರ್ಕ್ ಕಾಣ್ತಿದೆ, ಅಲ್ಲಿ ನಿಮ್ಮ ಫೋಟೋನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕೆಳಗಡೆ ಒಂದು ಪ್ಲಸ್ ಐಕಾನ್ ಕಾಣ್ತಿದೆ ಅಲ್ಲ, ಆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸರಿಯಾಗಿ ನಿಲ್ಲಿಸ್ಕೊಂಡು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡಿ ಫಿಲ್ ಸ್ಕ್ರೀನ್ ಅಂತ ಕೊಡಿ, ಅದು ಫುಲ್ ಸೈಜ್ ಸ್ಕ್ರೀನ್ ಆಗುತ್ತೆ. ಸೊ ಅದಾದಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಅದನ್ನು ಸೈಜು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಅದರಲ್ಲೇ ರೆಡ್ಡಲ್ಲಿ ಇನ್ನೊಂದು ಇಮೇಜನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ಕಾಣಿಸ್ತಿರುತ್ತೆ ನೋಡಿ ಮೇಲೆಗಡೆ ಟೈಮ್ ಲೈನಲ್ಲಿ ರೆಡ್ ಮಾರ್ಕ್ಸ್, ಅಲ್ಲಿ ತನಕ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಕಟ್ ಮಾಡ್ಕೊಳ್ಳೋದೆಲ್ಲ ಬರುತ್ತಲ್ಲ, ಸೊ ಇದೇ ಥರ ಎಲ್ಲ ಇಮೇಜಸ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಕೆಳಗಡೆ ಆಲ್ರೆಡಿ ಒಂದೊಂದು ಇಮೇಜ್ ಇರ್ತೈತೆ, ಆ ಇಮೇಜ್ನ ಏನು ಮಾಡಬೇಕು ಅಂತ ನಾನು ಕೊನೆವರೆಗೂ ನೋಡಿ ಹೇಳ್ಕೊಡ್ತೀನಿ, ಯಾವ ಥರ ಈ ಕಾಪಿ ಮಾಡಬೇಕು, ಯಾವ ಥರ ಪೇಸ್ಟ್ ಮಾಡಬೇಕು ಅಂತ. ಸೊ ಇದೇ ಥರ ನಾನು ಈ ಥರ ಮಾಡ್ತಿರ್ಲಿಲ್ಲ. ಸೊ ಎಲ್ಲರೂ ನಮಗೆ XML ಕೊಡಿ ಈಸಿ ಆಗ್ತಿದೆ ಅಂತಂತ ಇದ್ದೀರಾ. ಸೊ ಅದಕ್ಕೆ XMLನ ರೆಡಿ ಮಾಡಿದ್ದೀನಿ ನಾನು ಆಲ್ರೆಡಿ. ಸೊ ಎಲ್ರಿಗೂ ಕೊಡ್ತಿದ್ದೀನಿ XMLನ, ಈಗ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದವ್ರಿಗೆಲ್ಲ ಕೊಡ್ತಿದ್ದೀನಿ. ಸೊ ಇದೇ ಥರ ನೀವೆಲ್ಲ ಇಮೇಜಸ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಚಿಕ್ಕದಾಗಿದೆ ಗೆರೆಗಳು, ಸೊ ಅದರಲ್ಲೂ ಆ್ಯಡ್ ಮಾಡ್ಕೋಬೇಕಾಗುತ್ತೆ. BEATSync ಮೊದಲಿಗೆ ಸ್ಟಾರ್ಟಿಂಗಲ್ಲಿ ಬಂತಲ್ವಾ ಎಫೆಕ್ಟು, ಅದೇ ಥರ ಬರುತ್ತೆ. ಸೊ ನೀವು ಜಸ್ಟು ನಿಮಗೆ ಇದಕ್ಕೆ ಏನು ಎಫೆಕ್ಟ್ ಇರೋದಿಲ್ಲ, ಜಸ್ಟ್ ನೀವು ಆ್ಯಡ್ ಮಾಡ್ತಿದ್ದೀರಾ ಅಷ್ಟೇ. ಸೊ ಇನ್ನು ಮುಂದೆ ಇದೆ ಸ್ಟೆಪ್ಸ್ ಎಲ್ಲನೂ. ಸೊ ನೋಡ್ಬೋದು, ಈಗ ಇಮೇಜ್ ಆ್ಯಂಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನಾನು ಲಾಸ್ಟ್ ಒಂದು ಇಮೇಜ್ನ ಆ್ಯಡ್ ಮಾಡಿ ಬಿಟ್ಬಿಡ್ತೀನಿ ನೋಡಿ. ಸೊ ಸಾಕು, ನೀವು ಇನ್ನೆಲ್ಲ ಇಮೇಜಸ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ತನಕ ನಾನು ಆ್ಯಡ್ ಮಾಡ್ತಿದ್ದೀನಿ. ಸೊ ನೋಡ್ಬೋದು, ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇನ್ನೊಂದು ಇಮೇಜ್ನ ಆ್ಯಡ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ಸೊ ಈ ಇಮೇಜ್ನ ಲಾಸ್ಟ್ ತೋರಿಸ್ಕೊಡ್ತೀನಿ. ಇದೇ ಥರ ಎಲ್ಲ ಇಮೇಜಸ್ನು ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಟೈಮ್ ಲೈನ್ಗೆ. ಸೊ ನಿಮ್ಮ ಇಮೇಜಸ್ನ ಆ್ಯಡ್ ಮಾಡಿ, ಬೇರೆಯವ್ರ ಇಮೇಜಸ್ನ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ನಾನು ಬೇರೆಯವ್ರ ಇಮೇಜಸ್ನ ಆ್ಯಡ್ ಮಾಡ್ತಿದ್ದೀನಿ. ಸೊ ಈಗ ನೋಡ್ಬೋದು ಕೆಳಗಡೆ ಒಂದು ಇಮೇಜ್ ಇದೆ ಅಂತಂದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ 3 ಡಾಟ್ಸ್ ಕಾಣಿಸ್ತಿದ್ದಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿ ಕಾಪಿ ಮಾಡ್ಕೋಬೇಕಾಗುತ್ತೆ. ಅದನ್ನು ಕೆಳಗಡೆ ಇಮೇಜ್ನ ಕಾಪಿ ಮಾಡ್ಕೋಬೇಕಾಗುತ್ತೆ. ಕೆಳಗಡೆ ಬಂದುಬಿಟ್ಟು ನೀವು ನಿಮ್ಮ ಇಮೇಜ್ಗೆ ಪೇಸ್ಟ್ ಮಾಡಬೇಕಾಗುತ್ತೆ. ಮೇಲೆಗಡೆ ನಿಮ್ಮ ಇಮೇಜ್ ಇರುತ್ತೆ, ಇದಕ್ಕೆ ಪೇಸ್ಟ್ ಮಾಡಬೇಕಾಗುತ್ತೆ. ಜಸ್ಟ್ ಈ ಥರ ಮಾಡಿಬಿಟ್ರೆ ಸಾಕು, ಆ ಎಫೆಕ್ಟ್ ಅನ್ನೋದು ನಿಮ್ಮ ಇಮೇಜ್ಗೆ ಕಾಪಿ ಅನ್ನೋದು ಆಗುತ್ತೆ. ಸೊ ನೋಡ್ಬೋದು, ಈಗ ಮೇಲೆ ಇರೋ ಇಮೇಜ್ಗೆ ಬರ್ತಿದೆ. ಪ್ಲೈನಲ್ಲಿತ್ತು, ಫಸ್ಟು ಇಮೇಜು ಪ್ಲೈನಲ್ಲಿತ್ತು, ಈಗ ಫುಲ್ ಅದು ಇದಾಗಿದೆ ನೋಡಿ. ಸೊ ಶೇಕ್ ಎಫೆಕ್ಟ್ ಅನ್ನೋದು ಕ್ರಿಯೇಟ್ ಆಗಿದೆ. ನೆಕ್ಸ್ಟು ಅದೇ ಥರ ಇನ್ನೊಂದು ಇಮೇಜ್ಗೂ ಮಾಡ್ಕೋಬೇಕಾಗುತ್ತೆ. ಇದರಲ್ಲೆಲ್ಲ ನಾನು ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೀನಿ. ಸೊ ನೋಡ್ಬೋದು, ಕೆಳಗಡೆ ಬಂದುಬಿಟ್ಟು ನೀವು ಆ BEATSyncಗೆ ಸೆಟ್ ಮಾಡೋ ಥರ ಪೇಸ್ಟ್ ಮಾಡಬೇಕಾಗುತ್ತೆ. ಎಲ್ಲ ಇದೇ ಥರ ಮಾಡ್ಕೋಬೇಕಾಗುತ್ತೆ. ಸೊ ಇದರಲ್ಲಿ ಏನೂ ಇಲ್ಲ, ಲಾಸ್ಟಲ್ಲಿ ಒಂದೇ ಒಂದು ಮಾತ್ರ ನಿಮಗೆ ಚೇಂಜಸ್ ಇರುತ್ತೆ. ಸೊ ಹೇಳ್ಕೊಡ್ತೀನಿ ಯಾವ ಥರ ಅಂತ. ಸೊ ಇಲ್ಲಿ ನೋಡಿ, ಅದೇ ಥರ ಪೇಸ್ಟ್ ಮಾಡ್ತಿದ್ದೀನಿ ಎಲ್ಲ ಇಮೇಜಸ್ಗೂ. ಕೆಳಗಡೆ ಒಂದು ಇಮೇಜ್ ಇರುತ್ತೆ, ನೋಡ್ಕೋಬೋದು ನೀವು. ಎಫೆಕ್ಟ್ ಮೇಲೆ ಹೋಗ್ಬಿಟ್ಟು ಕಾಪಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಬಂದುಬಿಟ್ಟು ಮತ್ತೆ ಕೆಳಗಡೆ ಬಂದು ಪೇಸ್ಟ್ ಮಾಡ್ತಿದ್ದೀನಿ. ನಿಮ್ಮ ಇಮೇಜ್ ಮೇಲೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಇದೇ ಥರ ನೀವೆಲ್ಲ ಇಮೇಜಸ್ಗೂ ಮಾಡ್ಕೋಬೇಕಾಗುತ್ತೆ. ಸೊ ಕರೆಕ್ಟಾಗಿ ಕ್ಲೀನಾಗಿ ವಿಡಿಯೋ ಬರಬೇಕು ಅಂತಂದರೆ ಇದೇ ಥರ ಮಾಡಬೇಕಾಗುತ್ತೆ ನೀವೂ. ಸೊ ನೋಡ್ಬೋದು, ಪೇಸ್ಟ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟು ಏನು ಮಾಡ್ತಿದ್ದೀನಿ ಅಂತಂದರೆ ಇನ್ನೊಂದು ಇಮೇಜ್ನ ಇನ್ನೊಂದು ಇಮೇಜ್ಗೂ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡ್ತಿದ್ದೀನಿ ನೋಡಿ. ಸೊ ಈ ಥರ ಕಾಪಿ ಪೇಸ್ಟ್ ಮಾಡಬೇಕಾಗುತ್ತೆ ನೀವೂ. ಸೊ ಇಲ್ಲಿ ನಿಮಗೆ ಲೈಟಿಂಗ್ ಒಂದು ಬರುತ್ತೆ ನೋಡಿ, ಲೈಟಿಂಗ್ಸು ಅದನ್ನು ತೋರಿಸ್ಕೊಡ್ತೀನಿ ಯಾವ ಥರ ಅಂತ. ಸೊ ಇಷ್ಟು ಆ್ಯಡ್ ಮಾಡ್ತೀನಿ, ಇನ್ನೆಲ್ಲ ಮಿಕ್ಕಿದ್ದೆಲ್ಲ ನೀವು ಮಾಡ್ಕೊಳ್ಳಿ. ಸೊ ಎಕ್ಸಾಂಪಲ್ ತೋರಿಸ್ತಿದ್ದೀನಿ. ಇಲ್ಲಿ ರೌಂಡ್ ರೆಕ್ಟಾಂಗಲ್ ಅಂತ ಇದೆಯಲ್ಲ, ಈ ರೌಂಡ್ ರೆಕ್ಟಾಂಗಲ್ಲಿರೋ ವಿಡಿಯೋ, ಇಲ್ಲಿ ಒಂದು ಇಮೇಜ್ ಆ್ಯಡ್ ಮಾಡಿದ್ರೆ ನೀವು ಅದನ್ನು ಮೇಲ್ಗಡೆ ತೆಗಿಬೇಕು. ಸೊ ಯಾವ ಥರ ಅಂತ ಹೇಳ್ಕೊಡ್ತೀನಿ ನೋಡಿ. ಒಂದು ಇಮೇಜ್ನ ಆ್ಯಡ್ ಮಾಡಿ, ಇಲ್ಲಿ ಇದು ಮೈನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನು ಫುಲ್ ಸೈಜ್ ಸ್ಕ್ರೀನ್ ಮಾಡ್ತಿದ್ದೀನಿ ನಾನು. ಫುಲ್ ಸೈಜ್ ಸ್ಕ್ರೀನ್ ಮಾಡ್ತೀನಿ, ಫಿಲ್ ಸ್ಕ್ರೀನ್ ಮಾಡಿಬಿಟ್ಟು ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಟೈಮ್ ಲೈನ್ ಮೇಲೆ ಬಂದುಬಿಟ್ಟು ಈ ಕಡೆ ಡ್ರ್ಯಾಗ್ ಮಾಡ್ಕೋಬೇಕಾಗುತ್ತೆ ಎಷ್ಟಿದೆಯೋ ಅಷ್ಟಕ್ಕೆ. ಸೊ ಇಷ್ಟಕ್ಕೆ ಡ್ರ್ಯಾಗ್ ಮಾಡಿಕೊಂಡು ನೀವು ನೋಡಿ, ರೌಂಡ್ ರೆಕ್ಟಾಂಗಲ್ ಅನ್ನೋದು ಮೇಲೆಗಡೆ ಬರಬೇಕೀಗ. ನಮಗೆ ಅದು ಕೆಳಗಡೆ ಬಂದಿರೋದಕ್ಕೆ ಎಫೆಕ್ಟ್ ಕಾಣಿಸ್ತಿಲ್ಲ, ವೈಟ್ ಅಂತ ಬಂತಲ್ಲ. ಸೊ ವೈಟ್ ಬರಬೇಕು ಅಂತಂದರೆ ಸೊ ಇಲ್ಲಿ ನೋಡಿ, ಇದನ್ನು ಹಂಗೆ ಇಟ್ಕೊಂಡ್ಬಿಟ್ಟು ಮೇಲೆಗಡೆ ತೆಗಿಬೇಕಾಗುತ್ತೆ, ಮೇಲೆಗಡೆ ಮೂವ್ ಮಾಡ್ಕೋಬೇಕಾಗುತ್ತೆ. ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ ಅದನ್ನು. ಈ ಮೂಲೆಯಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ಆರಾಮಾಗಿ ಹೋಗುತ್ತೆ.
ಸೊ ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು ಆ ಮೂಲೆಯಲ್ಲಿ ಪ್ರೆಸ್ ಮಾಡಿಕೊಂಡು ರೌಂಡ್ ರೆಕ್ಟ್ಯಾಂಗಲ್ನ ಮೇಲೆಗಡೆ ಕಳಿಸ್ಬೇಕಾಗುತ್ತೆ. ಸೊ ಆವಾಗ ನೀವೇನಾದರೂ ಪ್ಲೇ ಮಾಡಿದ್ದೀರಾ ಅಂತ ಅನ್ನೋದಾದರೆ ಈ ಥರ ಎಫೆಕ್ಟ್ ಅನ್ನೋದು ಚೇಂಜ್ ಆಗುತ್ತೆ, ನೋಡ್ಕೋಬೋದು. ಸೊ ಗೈಸ್ ನೋಡ್ತಿದ್ದೀರಾ, ಈ ಥರ ಮಾಡಿಕೊಂಡು ನೀವೇನು ಮಾಡಬೇಕು ಅನ್ನೋದಾದರೆ ಎಕ್ಸ್ಪೋರ್ಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ನಿಮ್ಮ ಗ್ಯಾಲರಿಗೆ ಎಕ್ಸ್ಪೋರ್ಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಎಲ್ಲ ಇಮೇಜಸ್ನು ಹ್ಯಾಡ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಮಾತ್ರ ಇಮೇಜಸ್ನ ಹ್ಯಾಡ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಸೊ ಎಲ್ಲ ಇಮೇಜಸ್ನು ಹ್ಯಾಡ್ ಮಾಡ್ಕೊಳ್ಳಿ. ಬೇರೆ ಸಾಂಗ್ಸ್ ಬೇಕಿದ್ದರೂ ಇದು ಮಾಡ್ಕೋಬೋದು. ಸೊ ನಿಮ್ಗೆ ಯಾವ ರೇಷಿಯೋದಲ್ಲಿ ಬೇಕೋ ಆ ರೇಷಿಯೋದಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಗೈಸ್ ಇಷ್ಟು ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.